ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ msexcel ಅಲ್ಲಿ ಯಾವ ರೀತಿಯಾಗಿ ಪೋವೈಟ್ ಟೇಬಲ್ ಅನ್ನ ಇನ್ಸರ್ಟ್ ಮಾಡಬೇಕು ಮತ್ತು ಪೋವೈಟ್ ಟೇಬಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಕೆಲಸ ಮಾಡಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನು ಒಂದು ಟೇಬಲ್ ಅನ್ನ ರೆಡಿ ಮಾಡಿದ್ದೀನಿ. ಇಯರ್ ಮತ್ತು ಮಂತ್, ಪರ್ಚೇಸ್, ಸೇಲ್ಸ್ ಮತ್ತು ಪ್ರಾಫಿಟ್ ಎಷ್ಟು ಬಂದಿದೆ ಅಂತ. ನಾವು ಕಂಪನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ನಾವು ಲೆಕ್ಕ ಹಾಕ್ತಾ ಇರ್ತೀವಿ, ಎಷ್ಟು ಪರ್ಚೇಸ್ ಆಗಿದೆ ಮತ್ತು ಎಷ್ಟು ಸೇಲ್ಸ್ ಆಗಿದೆ, ಯಾವ ತಿಂಗಳಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ. ನಂತರ ನಾವು ಇಯರ್ಲಿ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ರೀತಿ ನಾನು ಒಂದು ಟೇಬಲ್ ಅನ್ನ ರೆಡಿ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ಇಯರ್ 2016 ಇಂದ ನಾನಿಲ್ಲಿ ತಗೊಂಡಿದ್ದೀನಿ. 2016, 2017, 18 ಮತ್ತು 19, 20, 21 ವರೆಗೂ ನಾನಿಲ್ಲಿ ಡೀಟೇಲ್ಸ್ ಅನ್ನ ತಗೊಂಡಿದ್ದೀನಿ. ನಂತರ ಯಾವ ಮಂತ್ ಅಲ್ಲಿ ಎಷ್ಟು ಪರ್ಚೇಸ್ ಆಗಿದೆ, ಎಷ್ಟು ಸೇಲ್ಸ್ ಆಗಿದೆ ಮತ್ತು ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಈ ರೀತಿ ನೀವು ಒಂದು ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಈ ಟೇಬಲ್ಗೆ ಪೋವೈಟ್ ಟೇಬಲ್ ಅನ್ನ ಇನ್ಸರ್ಟ್ ಮಾಡಬೇಕು. ನೀವು ಮೊದಲು ಈ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ನಂತರ ಇನ್ಸರ್ಟ್ ಮೆನು, ಪೋವೈಟ್ ಟೇಬಲ್. ನಾವು ಎಂಟ್ರಿ ಮಾಡಿರುವಂತಹ ಡೇಟಾ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಥವಾ ನಾವು ನಮಗೆ ಎಷ್ಟು ಡೇಟಾ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ನಾನಿಲ್ಲಿ ಫಸ್ಟ್ ರೋ ಇಂದ ಹೆಡ್ಡಿಂಗ್ ಅನ್ನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಹೆಡ್ಡಿಂಗ್ ಅನ್ನ ಟೈಪ್ ಮಾಡಿದ್ದೀನಿ. ಇಯರ್, ಮಂತ್, ಪರ್ಚೇಸ್, ಸೇಲ್ಸ್ ಮತ್ತು ಪ್ರಾಫಿಟ್. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಪೋವೈಟ್ ಟೇಬಲ್ ಅನ್ನ ನೋಡಬಹುದು, ಯಾವ ರೀತಿಯಾಗಿ ಇಲ್ಲಿ ಡೇಟಾ ಕ್ಯಾಲ್ಕುಲೇಟ್ ಆಗಿದೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದೆ ನಾವು ಎಂಟ್ರಿ ಮಾಡಿರುವಂತಹ ಡೇಟಾ. ನಂತರ ನ್ಯೂ ವರ್ಕ್ ಶೀಟ್. ನಮ್ಮ ಪೋವೈಟ್ ಟೇಬಲ್ ಬೇರೆ ವರ್ಕ್ ಶೀಟ್ ಅಲ್ಲಿ ಇನ್ಸರ್ಟ್ ಆಗ್ಬೇಕಾ ಅಥವಾ ನಾವು ವರ್ಕ್ ಮಾಡ್ತಾ ಇರುವಂತಹ ಶೀಟ್ ಅಲ್ಲಿ ಇನ್ಸರ್ಟ್ ಆಗ್ಬೇಕಾ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನ್ಯೂ ವರ್ಕ್ ಶೀಟ್ ತಗೊಳ್ತಾ ಇಲ್ಲ, ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಅಂದ್ರೆ ನಾವು ಯಾವ ಶೀಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಕಂಪನಿಯ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದೀವಿ, ಅದೇ ಶೀಟ್ ಅಲ್ಲಿ ನನಗೆ ಪೋವೈಟ್ ಟೇಬಲ್ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್. ನಂತರ ಲೊಕೇಶನ್ ನಾನಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಮ ಪೋವೈಟ್ ಟೇಬಲ್ ಯಾವ ರೀತಿಯಾಗಿ ಇನ್ಸರ್ಟ್ ಆಗಿದೆ ಅಂತ. ನೀವಿಲ್ಲಿ ಥಿಂಕ್ ಮಾಡ್ತಾ ಇರಬಹುದು, ಪೋವೈಟ್ ಟೇಬಲ್ ಬ್ಲಾಂಕ್ ಇದೆ, ಯಾವುದೇ ಡೀಟೇಲ್ಸ್ ಇಲ್ಲಿ ಬಂದಿಲ್ಲ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಾವೀಗ ಕಂಪನಿಗಳಲ್ಲಿ ಹಲವಾರು ವರ್ಷದ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡಿರ್ತೀವಿ. ಯಾವ ವರ್ಷ ಅಥವಾ ಯಾವ ಮಂತ್ ಅಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಸೇಲ್ ಆಗಿದೆ, ಎಷ್ಟು ಪರ್ಚೇಸ್ ಆಗಿದೆ, ಅಥವಾ ಯಾವ ಇನ್ವಾಯ್ಸ್ ರಿಟರ್ನ್ ಆಗಿದೆ, ಪರ್ಚೇಸ್ ರಿಟರ್ನ್ ಇರಬಹುದು ಅಥವಾ ಸೇಲ್ಸ್ ರಿಟರ್ನ್ ಇರಬಹುದು. ಬುಕ್ಸ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಅದನ್ನ ತೆಗೆದು ನೋಡೋದಕ್ಕೆ ನಮ್ಗೆ ತುಂಬಾ ಟೈಮ್ ತಗೊಳುತ್ತೆ. ಈ ರೀತಿಯಾಗಿ ನಾವು ಪೋವೈಟ್ ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ನಾವು ನೋಡಬಹುದು ಯಾವ ಇಯರ್ ಅಲ್ಲಿ ನಾವು ಎಷ್ಟು ಸೇಲ್ ಅನ್ನ ಮಾಡಿದೀವಿ, ಎಷ್ಟು ಪರ್ಚೇಸ್ ಮಾಡಿದ್ದೀವಿ ಮತ್ತು ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡೋದಕ್ಕೆ ಪೋವೈಟ್ ಟೇಬಲ್ ಅನ್ನ ಇನ್ಸರ್ಟ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಚೂಸ್ ಫೀಲ್ಡ್ಸ್ ಟು ಆಡ್ ಟು ರಿಪೋರ್ಟ್. ನಾವಿಲ್ಲಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಬೇಕಂದ್ರೆ ನಮ್ಗಿಲ್ಲಿ ಇಯರ್, ಮಂತ್, ಪರ್ಚೇಸ್, ಸೇಲ್ಸ್, ಪ್ರಾಫಿಟ್ ಯಾವುದು ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫಸ್ಟ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಇಯರ್ ಬಂದಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಇಯರ್ ಅಂದ್ರೆ ಯಾವ ಇಯರ್ ಅಂತ ಇಲ್ಲಿ ಬಂದಿಲ್ಲ. 2016 ಇಂದ 2021 ವರೆಗೆ ಏನು ಇಯರ್ ಅನ್ನ ಟೈಪ್ ಮಾಡಿದ್ದೀವಿ ನಾವು, ಅದು ಟೋಟಲ್ ಆಗಿ ಇಲ್ಲಿ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು ವ್ಯಾಲ್ಯೂ. ಇದನ್ನ ನಾವು ರೋ ಬಾಕ್ಸ್ ಅಲ್ಲಿ ಇಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ರಾ ಲೇಬಲ್ಸ್. ಈಗ ಇಯರ್ ನಮ್ಗೆ ಕಾಣಿಸ್ತಾ ಇದೆ 2016, 17, 18, 19, 20, 21. ಈ ರೀತಿಯಾಗಿ ನೀವು ನೆಕ್ಸ್ಟ್ ಇದೇ ರೀತಿಯಾಗಿ ಆಡ್ ಮಾಡ್ತಾ ಹೋಗಬಹುದು. ನಂತರ ನಾನಿಲ್ಲಿ ತಗೊಳ್ತೀನಿ ಪ್ರಾಫಿಟ್. ನೀವಿಲ್ಲಿ ನೋಡ್ತಾ ಇರಬಹುದು 2016 ಅಲ್ಲಿ ಎಷ್ಟು ಪ್ರಾಫಿಟ್ ನಮ್ಗೆ ಬಂದಿದೆ, 17 ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ನಂತರ 2018 ಪ್ರಾಫಿಟ್, 19 ಪ್ರಾಫಿಟ್, 20, 21
ಇದೇ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ತುಂಬಾ ಈಸಿಯಾಗಿ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಡಿಕ್ರೀಸ್ ಡೆಸಿಮಲ್, ಯಾಕಂದ್ರೆ ನಮ್ಗಿಲ್ಲಿ 2 ಡೆಸಿಮಲ್ಸ್ ಮಾತ್ರ ಬೇಕು, ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅದೇ ನಾವು ಬುಕ್ಸ್ ಅನ್ನ ನೋಡಿ ಅಥವಾ ಕ್ಯಾಲ್ಕುಲೇಟರ್ ಇಂದ ಕೌಂಟ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಪವೈಟ್ ಟೇಬಲ್ ಅನ್ನ ಯೂಸ್ ಮಾಡ್ತೀವಿ. ಅಥವಾ ನೀವು ಇದೇ ರೀತಿಯಾಗಿ ಕಂಪನಿಗಳ ನೇಮ್ ಸಹ ನೀವಿಲ್ಲಿ ಟೈಪ್ ಮಾಡಬಹುದು. ಯಾವ ಇಯರ್ ಅಲ್ಲಿ, ಯಾವ ಮಂತ್ ಅಲ್ಲಿ ನಾವು ಯಾವ ಕಂಪನಿಗೆ ಎಷ್ಟು ಸೇಲ್ ಅನ್ನ ಮಾಡಿದೀವಿ ಅಥವಾ ಯಾವ ಕಂಪನಿಯಿಂದ ನಾವು ಎಷ್ಟು ಪರ್ಚೇಸ್ ಅನ್ನ ಮಾಡಿದೀವಿ, ಈ ರೀತಿಯಾಗಿ ಸಹ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡಬಹುದು. ನಂತರ ಮಂತ್ ವೈಸ್ ನಾವಿಲ್ಲಿ ತಗೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು 2016 ಜನವರಿಯಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಫೆಬ್ರವರಿಯಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಮಾರ್ಚ್, ಏಪ್ರಿಲ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡಿಕ್ರೀಸ್ ಡೆಸಿಮಲ್ಸ್, ಈ ರೀತಿಯಾಗಿ ಈಗ ನಿಮಗೆ ಗೊತ್ತಾಗುತ್ತೆ. ಈಗ ನೀವು ನೋಡಬಹುದು ಯಾವ ಇಯರ್ ಮತ್ತು ಯಾವ ಮಂತ್ ಅಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಈ ರೀತಿಯಾಗಿ. ನಂತರ ಪ್ರಾಫಿಟ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ನಂತರ ಮಂತ್ ಸಹ ನಾನಿಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇಯರ್ ಇದೆ, ನಂತರ ಯಾವ ಇಯರ್ ಅಲ್ಲಿ ನಾವು ಎಷ್ಟು ಪರ್ಚೇಸ್ ಅನ್ನ ಮಾಡಿದ್ದೀವಿ ನೀವಿಲ್ಲಿ ನೋಡ್ತಾ ಇರಬಹುದು. 2016 ನಾವು ಎಷ್ಟು ಪರ್ಚೇಸ್ ಅನ್ನ ಮಾಡಿದ್ದೀವಿ, 17 ಪರ್ಚೇಸ್, 18, 19, 20, 21, ಈ ರೀತಿಯಾಗಿ. ನಂತರ ಪರ್ಚೇಸ್ ಅನ್ನ ಕ್ಯಾನ್ಸಲ್ ಮಾಡೋಣ. ಸೇಲ್ಸ್, ಈ ರೀತಿಯಾಗಿ ನಾವು ಯಾವ ಇಯರ್ ಅಲ್ಲಿ ಎಷ್ಟು ಸೇಲ್ ಅನ್ನ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಕಂಪನಿಗಳಲ್ಲಿ ಪವೈಟ್ ಟೇಬಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ಟೇಬಲ್. ನಾವಿಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ನೀವು ಈ ರೀತಿಯಾಗಿ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಟೇಬಲ್ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಥವಾ ನೀವು ಈ ರೀತಿಯಾಗಿ ನಿಮಗೆ ಎಷ್ಟು ಡೀಟೇಲ್ಸ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಈ ರೀತಿಯಾಗಿ. ನಂತರ ಓಕೆ, ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಟೈಪ್ ಮಾಡಿರುವಂತಹ ಡೀಟೇಲ್ಸ್, ಡೇಟಾ ಏನಿದೆ ಅದಕ್ಕೆ ಟೇಬಲ್ ಇಲ್ಲಿ ಇನ್ಸರ್ಟ್ ಆಗಿದೆ. ನಾವು ಯಾವ ರೀತಿ ಹೋಮ್ ಮೆನುನಲ್ಲಿ ಫಾರ್ಮೇಟ್ ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದ್ವಿ, ಅದೇ ಆಪ್ಷನ್ ನಮಗೆ ಇನ್ಸರ್ಟ್ ಮೆನುನಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಾವಿಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಥವಾ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಸಾರ್ಟ್ ಅಂಡ್ ಫಿಲ್ಟರ್ ಅನ್ನ ಮಾಡಬಹುದು. ಅಥವಾ ಯಾವ ಇಯರ್ ಡೀಟೇಲ್ಸ್ ಮಾತ್ರ ನಮಗಿಲ್ಲಿ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಈ ರೀತಿಯಾಗಿ. ನಂತರ ಓಕೆ, ನೀವಿಲ್ಲಿ ನೋಡ್ತಾ ಇರಬಹುದು 2021 ಡೇಟಾ ಮಾತ್ರ ನಮಗಿಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಮಗೆ ಯಾವ ಇಯರ್ ಡೇಟಾ ಬೇಕೋ ನಾವಿಲ್ಲಿ ಚೆಕ್ ಮಾಡ್ಕೋಬಹುದು, ಈ ರೀತಿಯಾಗಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಪಿಕ್ಚರ್ಸ್, ಶೇಪ್ಸ್ ಮತ್ತು ಐಕಾನ್ಸ್ 3D ಮಾಡೆಲ್ಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ.